136 ಜನಕ್ಕೂ ಆಸೆ ಆಕಾಂಕ್ಷೆಗಳು ಇರಬಹುದು. ಆದ್ರೆ ಒಂದ್ ನಿಮಿಷ ತಿಳ್ಕೊಳ್ಳಿ, ಯಾರು ಭಿನ್ನಮತ ಮಾಡಿಲ್ಲ ಸಿದ್ದರಾಮಯ್ಯನವರ ವಿರುದ್ಧ. ಭಿನ್ನಮತ ಬಂದೆ ಬದರುದ್ದೀನ್ ಸರ್. ನಾಗರಾಜ್ ಯಾದವ್ ಜಿ ನೀವೇ ಹೇಳ್ದಂಗೆ ಬರ್ತೀನಿ ಸರ್, ಬರ್ತೀನಿ ಒಂದ್ 10 ಸೆಕೆಂಡ್ ಇಲ್ಲ ನಾಗರಾಜ್ ಯಾದವ್ ಅವ್ರಿಗೆ ಮೋನ್ಜಿ ನಿಮ್ಗೆ ಬರ್ತೀನಿ ನಾಗರಾಜ್ ಯಾದವ್ ಸೆಕೆಂಡ್ ಬ್ರೇಕಿಂಗ್ ಪ್ಲೇ ಮಾಡಿ. ಸೆಕೆಂಡ್ ಬ್ರೇಕಿಂಗ್ ಕೇಳಿಸ್ಕೊಳ್ಳಿ ನಾಗರಾಜ್ ಯಾದವ್ ಜಿ, ನೀವು ಕೇಳ್ತಿದ್ರಲ್ಲ ಯಾಕೆ ಮಾತಾಡಬಾರ್ದು, ಯಾಕೆ ಮಾತಾಡಬೇಕು, ಏನಾಗುತ್ತೆ ಮಾತಾಡಿದ್ರೆ. ದೊಡ್ಡ ದೊಡ್ಡ ನಾಯಕರ ನಡೆಯಿಂದ ಮುಜುಗರ ಯಾರಿಗೆ? MLC-ಗಳಿಗೆ, ಕಾರ್ಯಕರ್ತರಿಗೆ. ಈಗ ತಾನೇ ಮೊದಲ ಬಾರಿ ಶಾಸಕರಾಗಿ ಬಂದವರಿಗೆ ನಾನು ಹೇಳ್ತಿಲ್ಲ, ಪತ್ರ ನಿಮ್ಮದೇ ಪಕ್ಷದ MLC-ಗಳು ಬರೆದಿರೋ ಪತ್ರ. ದೊಡ್ಡ ನಾಯಕರ ನಡೆಯಿಂದ ಕಿರಿಯರಿಗೆ ಮುಜುಗರ, ಹೈಕಮಾಂಡ್ ಮುಂದೆ ಬೇಸರವನ್ನ ತೋಡ್ಕೊಂಡಿದ್ದಾರೆ MLC-ಗಳು. ಪಕ್ಷದ ವರ್ಚಸ್ಸು ಘನತೆ ಡ್ಯಾಮೇಜ್ ಆಗ್ತಿದೆ. ಯಾರಿಂದ? ಹಿರಿಯರಿಂದ ಸರ್, ಹಿರಿಯರಿಂದ ಆಗ್ತಿರೋ ಮುಜುಗರಕ್ಕೆ ದಯಮಾಡಿ ಬ್ರೇಕ್ ಹಾಕಿ. ಬರ್ದವ್ರು ಯಾರು? ದಿನೇಶ್ ಗೂಳಿಗೌಡ್ರು, ಮಂಜುನಾಥ್ ಭಂಡಾರಿ, ಬಿಜೆಪಿಯವರ ನನ್ನ ಕೊಲೀಗ್ಸ್ ಆಗಿರ್ತಕ್ಕಂಥವ್ರು, ವಿಧಾನ ಪರಿಷತ್ ಸದಸ್ಯರು ಬರೆದಿರ್ತಕ್ಕಂಥದ್ದು ನನಗೆ ಮಾಧ್ಯಮಗಳ ನೋಡಿ ಆಶ್ಚರ್ಯ ಆಯ್ತು. ಇದು ಆಂತರಿಕವಾಗಿ ಬರೀತಕ್ಕಂಥ ವಿಚಾರಗಳ ಬಹಿರಂಗಪಡಿಸಿದೆ. ದಟ್ ಇಸ್ ಆಲ್ಸೋ ಇಂಡಿಸಿಪ್ಲಿನ್. ಐ ವಿಲ್ ನಾಟ್ ಅಗ್ರಿ ವಿತ್ ದಿಸ್. ನಮ್ಗೆ ಆಂತರಿಕವಾಗಿ ನಮ್ಮ ಪಕ್ಷದಲ್ಲಿರ್ತಕ್ಕ ವಿಚಾರಗಳು ಮಾತಾಡಬೇಕು ಅಂತಂದ್ರೆ ಹೈಕಮಾಂಡ್ 4 ಗೋಡೆಗಳ ಮುಂದೆ ಮಾತಾಡಬೇಕು ಅಂತ ಬಹಿರಂಗ ಬರೆದು ಪತ್ರಿಕೆ ಕೊಡ್ತಕ್ಕಂಥ ಇಂಡಿಸಿಪ್ಲಿನ್ ಮಾತಾಡ್ತಾ ಇದ್ದೀನಿ. ಪರಿಸ್ಥಿತಿ ಇದ್ರೆ ಆಚೆ ಯಾಕೆ ಬರ್ತಿತ್ತು? ಮೋಹನ್ ವಿಶ್ವ ಅವರೇ, ಒಳಗಡೆ ಮಾತಾಡೋ ಅವಕಾಶಗಳಿದ್ದಿದ್ರೆ ಆಚೆ ಯಾಕೆ ಬರ್ತಿತ್ತು? ಈಗ 2 ಪಾಯಿಂಟ್ ರೈಸ್ ಮಾಡಿದ್ರು ಅವರು. ಒಂದು, ಅವಾಗಿಂದ ಮಾತಾಡ್ತಾರೆ ಹೈಕಮಾಂಡ್ ಗೆ ಪವರ್ ಇರೋದು ಬದಲಾವಣೆ ಮಾಡೋದಕ್ಕೆ. ಹೈಕಮಾಂಡ್ ಕೇಳಿಸ್ಕೊಳ್ರಿ ಸರ್, ಮೋಹನ್ ವಿಶ್ವ ಅವರ ಅಭಿಪ್ರಾಯದೊಂದಿಗೆ ಮೋಹನ್ ವಿಶ್ವ ಹೇಳಿದ್ರು ಹೈಕಮಾಂಡ್ ಒಂದೇ ಅಲ್ಲ, ಸಿದ್ದರಾಮಯ್ಯನವರು ಅಷ್ಟೊಂದು ಪವರ್ಫುಲ್ ಆಗಿದ್ರೆ ಅಥವಾ ಇವರೆಲ್ಲ ಇಷ್ಟು ಜನ ಡೆಲ್ಲಿಗೆ ಟ್ರಿಪ್ ಹೊಡಿತಾ ಇದಾರಲ್ಲ, ಯಾಕೆ ಇದುವರೆಗೂ ಒಂದೇ ಒಂದ್ಸಲಿ ರಾಹುಲ್ ಗಾಂಧಿ ಬಾಯಿಂದ, ಸೋನಿಯಾ ಗಾಂಧಿ ಬಾಯಿಂದ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡಲ್ಲ, ಏನಾದ್ರು ನಾವು ಜೊತೆ ನಿಲ್ತೀವಿ ಅಂತ ಒಂದೇ ಒಂದು ಟ್ವೀಟ್ ಬಂದಿಲ್ಲ, ಒಂದೇ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ಯಾದವ್ ಜಿ ಕೇಳಿಸ್ಕೊಳ್ಳಿ, ನೀವೇ ಉತ್ತರ ಕೊಡ್ಬೇಕು. ಕೇಳಿಸ್ಕೊಳ್ಳಿ, 2ನೇ ಪಾಯಿಂಟ್. ಬಿಜೆಪಿ ಅವ್ರನ್ನ ಮುಟ್ಟಾಳ್ರು ಅಂತ ಹೇಳಿದ್ರಿ ಇವರು. ಹಾಗಾದ್ರೆ ಇವಾಗ ನೀವೊಂದು ಪ್ರಶ್ನೆ ಕೇಳಿದ್ರಿ ಅವ್ರಿಗೆ, ಎಲ್ಲಾರ್ಗು ಹಕ್ಕಿದೆ, ಹಾಗಾದ್ರೆ ನೀವು ಕೇಳಿ, ನೀವು CM ಆಗ್ಬೇಕು ಅಂತ ಹೇಳಿದಾಗ ಹಂಗಂತ ಮುಟ್ಟಾಳತನ ಅದು ಮೊದಲನೇ ಸಲ ಆದವ್ರು ಕೇಳೋರು ಅಂತ ಹೇಳಿದ್ರು. ಹಾಗಾದ್ರೆ ಇಲ್ಲಿ ಕೇಳ್ತಿರೋಂತ ಜಿ ಪರಮೇಶ್ವರ್, ನಾಗರಾಜ್ ಯಾದವ್ ಪ್ರಕಾರ ಮುಟ್ಟಾಳ್ರ 5 ಸಲ ಗೆದ್ದಿರೋರು ಆಯ್ತಾ? ಹಂಗಾರೆ ಅವ್ರು ಮುಟ್ಟಾಳ್ರ ಅವ್ರು ಮುಟ್ಟಾಳ್ರ ಇವ್ರ ಪ್ರಕಾರ. ನೆಕ್ಸ್ಟ್ ಅವರೇ ಹೇಳ್ತಿದ್ದಾರೆ ಪರಮೇಶ್ವರ್ ಅವ್ರು ಕೇಳ್ತಿರೋದು ಸರಿ ಇದೆ ಅಂತ. ನಾಗರಾಜ್ ಯಾದವ್ ಫಸ್ಟ್ ಟೈಮ್ ಕೇಳಿದ್ರೆ ತಪ್ಪು, ಪರಮೇಶ್ವರ್ ಅವ್ರು ಕೇಳಿದ್ರೆ ತಪ್ಪಿಲ್ಲ. ಗೃಹ ಸಚಿವರಾಗಿರೋರು, ಪಾರ್ಟಿ ಅಧ್ಯಕ್ಷ ಪ್ರಶ್ನೆ ಕೇಳ್ತಾರೆ. ಮೋಹನ್ ವಿಶ್ವ ಅವರೇ ಹೇಳಿದ್ದಾರೆ ಮುಖ್ಯಮಂತ್ರಿ ಅಂತ ಹೇಳಿ ಯಾರು ಹೇಳಿಲ್ಲ. ಬಿಜೆಪಿ ಪರಮಾವಧಿಯನ್ನ ಹೋಗ್ಬೇಡಿ. ನಾನು ಹೇಳ್ತಾ ಇದ್ದೀನಿ ಕೇಳಿ. ನಾಗರಾಜ್ ಯಾದವ್ ಜಿ ಒಂದ್ ನಿಮಿಷ ಬೇಸಿಕ್ ನಾಗರಾಜ್ ಯಾದವ್ ಜಿ ನೋಡಿ,
ನಾಗರಾಜ್ ಯಾದವ್ ಜಿ ಕೇಳಿಸ್ಕೊಳ್ಳಿ. ನೋಡಿ, ನೀವು ನಿಮ್ಮ ಪಕ್ಷದ ಒಪಿನಿಯನ್ ನೀವು ಡಿಪೆಂಡ್ ಮಾಡ್ಕೊಳ್ಬೇಕು ಅಂದ್ರೆ ನಾಗರಾಜ್ ಯಾದವ್ ಜಿ ವಾಯ್ಸ್ ಕಟ್ ವಿಶ್ವ ಅವರೇ ವಾಯ್ಸ್ ಹೋಗ್ತಿಲ್ಲ. ಯಾದವ್ ಜಿ ನಿಮ್ ವಾಯ್ಸ್ ಹೋಗ್ತಿಲ್ಲ. ಯಾದವ್ ಜಿ ನಿಮ್ ವಾಯ್ಸ್ ಹೋಗ್ತಿಲ್ಲ. ಕೇಳಿಸ್ಕೊಳ್ಳಿ. ನೀವು ಮಾತಾಡೋದು ಇಲ್ಲ ಕೇಳಿಸ್ಕೊಳ್ಳಿ. ಯು ಶುಡ್ ಸರ್ ಕೇಳಿಸ್ಕೊಳ್ಳಿ. ಹ್ಯಾವ್ ಪೇಷನ್ಸ್ ಲಿಸನ್ ಟು ಮೀ ಸತ್ಯವನ್ನು ಪ್ರತಿಪಾದನೆ ಮಾಡಬೇಕು ಮಾಡಿ. ಅದು ಜನರಿಗೆ ತಲುಪಬೇಕು ಅಂದ್ರೆ ನೀವು ಒಬ್ರು ಮಾತನಾಡುವಾಗ ನೀವು ಮಾತಾಡಿದ್ರೆ ನಿಮ್ ವಾಯ್ಸ್ ಹೋಗಲ್ಲ, ನಿಮ್ಮ ಮಾತು ವ್ಯರ್ಥ ಆಗುತ್ತೆ. ಇಲ್ಲ ನಾಗರಾಜ್ ಯಾದವ್ ಜಿ ನಾನು ಮಾಡಿದ ಕೇಳಿ ಒಂದ್ ನಿಮಿಷ ಯಾದವ್ ಜಿ ಕೇಳಿಸ್ಕೊಳ್ಳಿ. ನಾನು ಮಾಡಿದ್ಕಿಂತ ಹೆಚ್ಚಿನ ಪ್ಯಾನೆಲ್ಗಳಲ್ಲಿ ಯಾದವ್ ಜಿ ನಾಗರಾಜ್ ಯಾದವ್ ಅವರೇ, ನಾನು ಪ್ಯಾನೆಲ್ ಮಾಡೋಕ್ಕಿಂತ ಹೆಚ್ಚಾಗಿ ಲಿಸನ್ ಟು ಮೀ 10 seconds. ಯು ಹ್ಯಾವ್ ಟು ಲಿಸನ್ ಟು ಮೀ ಫಾರ್ 10 seconds. ನಾನು ಮಾಡಿದ ಪ್ಯಾನೆಲ್ ಗಿಂತ ಹೆಚ್ಚು ಪ್ಯಾನಲಿಸ್ಟ್ ಗಳ ನೀವು ಹೋಗಿದ್ದೀರಿ. ಯು ಶುಡ್ ಅಂಡರ್ಸ್ಟ್ಯಾಂಡ್ ಬೆಟರ್. ನಿಮ್ ವಾಯ್ಸ್ ಹೋಗ್ಬೇಕು ಅಂತಂದ್ರೆ ಇನ್ನೊಬ್ರು ಮಾತನಾಡುವಾಗ ಮಾತಾಡಿದ್ರೆ ವಾಯ್ಸ್ ಟ್ರೈನ್ ಯು ಹ್ಯಾವ್ ಟು ಲಿಸನ್ ಫಸ್ಟ್. ಲಿಸನ್ ಕೇಳಿಸ್ಕೊಳ್ಳಿ. ನೋಡಿ, ಎರಡು ಪ್ರಶ್ನೆ ನಿಮಗೆ ಕೇಳಿದ್ದಾರೆ. 30 ಸೆಕೆಂಡ್ ಕೇಳಿಸ್ಕೊಂಬಿಡಿ. ಆಮೇಲೆ 3 ಪ್ರಶ್ನೆ ನೀವು ಉತ್ತರ ಕೊಡಬೇಕು. ಕ್ವಿಕ್ ಆಗಿ ಮುಗಿಸಿ ವಿಶ್ವ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.